ಏರ್ಪೋರ್ಟ್ನ ಟೋಲ್ ಬಳಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಂದ ಅಂದ್ರೆ ಈ ಸಾದಳ್ಳಿ ಟೋಲ್ ಗೇಟ್ ನಿಂದ ಕಬ್ಬನ್ ಪಾರ್ಕ್ ವರೆಗೂ ಕೂಡ ರ್ಯಾಲಿಯನ್ನ ನಡೆಸೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ತರದ ರ್ಯಾಲಿ ಹೊರಡಬಾರದು, ತೊಂದರೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರನ್ನ ಮನವೊಲಿಕೆ ಮಾಡುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಕರವೇ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಒಂದು ಸ್ವಲ್ಪ ವಾಗ್ವಾದ ಈಗ ನಡೀತಾ ಇದೆ. ದೇವನಹಳ್ಳಿಯ ಸಾದಳ್ಳಿ ಟೋಲ್ ಬಳಿ ನಡೀತಾ ಇರುವಂತಹ ಒಂದಷ್ಟು ಹೈಡ್ರಾಮಾನ ಬೆಳಗಿನಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಹೋಟೆಲ್ಗಳಿಗೆ ನುಗ್ಗಿ ಅಲ್ಲಿದ್ದಂತಹ ನಾಮಫಲಕಗಳು ಇಂಗ್ಲಿಷ್ನಲ್ಲಿ ಏನು ಅಳವಡಿಕೆ ಮಾಡಿದ್ರು ನಾಮಫಲಕಗಳು ಅದನ್ನ ಕಿತ್ತಾಕುವಂಥ ಒಂದು ಕೆಲಸ ಮಾಡಿದ್ದಾರೆ. ಜೊತೆಗೆ ಸುಮಾರು ಒಂದು 15-20 ಅಡಿಗೂ ಹೆಚ್ಚು ಎತ್ತರ ಇರುವಂತಹ ಆ ಒಂದು ಜಾಹೀರಾತು ಫಲಕ ಅದ್ರ ಮೇಲೆ ಹತ್ತಿ ಅಲ್ಲಿದ್ದಂಥ ಒಂದು ಇಂಗ್ಲೀಷ್ನಲ್ಲಿ ಬರೆದಿದ್ದಂಥ ಒಂದು ನಾಮಫಲಕಗಳೇನಿದ್ವು ಅದನ್ನು ತೆಗೆದು ಹಾಕುವಂಥ ಹರಿದು ಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಪೊಲೀಸರ ನಡುವೆ ಒಂದಷ್ಟು ವಾಗ್ವಾದ ನಡೀತಾ ಇರುವಂಥ ದೃಶ್ಯಗಳನ್ನು ಗಮನಿಸಬಹುದು. ದೇವನಹಳ್ಳಿಯ ಸಾದಳ್ಳಿ ಟೋಲ್ ಬಳಿ ನಡೀತಾ ಇರುವಂತಹ ಹೈಡ್ರಾಮಾ ಇದು. ಮಾರ್ವಾಡಿಗಳಿರ್ಬೋದು, ಸಿಂಧಿಗಳಿರ್ಬೋದು, ಗುಜರಾತಿಗಳಿರ್ಬೋದು, ಹಿಂದಿ ರಾಜ್ಯಗಳಿಂದ ಬಂದಂಥವ್ರಿರ್ಬೋದು, ನೀವು ವ್ಯಾಪಾರ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ವ್ಯಾಪಾರ ಮಾಡಿ ಬದುಕಿ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ನಾಡಿನ ಭಾಷೆ ಕನ್ನಡ, ನಮ್ಮ ನೆಲದ ಭಾಷೆ ಕನ್ನಡ. ಕನ್ನಡ ಭಾಷೆಯನ್ನು ಬಳಸಬೇಕು, ಕನ್ನಡದ ಭಾಷೆಯಲ್ಲಿ ಮಾತಾಡಬೇಕು, ಕನ್ನಡದ ನಾಮಫಲಕ ಹಾಕಬೇಕು, ಕನ್ನಡಿಗರಾಗಿ ಬದುಕಬೇಕು. ಇಲ್ಲದೆ ಹೋದ್ರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು. ಈಗ ಇತ್ತೀಚೆಗೆ ಕೆಲವೊಂದಿಷ್ಟು ಅಂಗಡಿಗಳಾದ ಏಷ್ಯನ್ ಮಾಲ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಬರೀ ಇಂಗ್ಲಿಷ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ಅವನು ಏಷ್ಯನ್ ಮಾಲಾಪೇಶ್ ಆಗ್ಲಿ, ಫಿನಿಕ್ಸ್ ಆಗ್ಲಿ, ಯಾವನೇ ಆಗ್ಲಿ, ಅವನು ಮಹಾರಾಷ್ಟ್ರದವನಾಗ್ಲಿ, ಅವನು ಯಾವ ಬಾಂಬೆ ಎಲ್ಲಿಂದಲೇ ಬಂದಿರಲಿ, ಅವನು ಇವತ್ತು ಕನ್ನಡವನ್ನು ಬಳಸಬೇಕು. ಕನ್ನಡವನ್ನು ಬಳಸಲಿಲ್ಲ ಅಂದರೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮಾಲಾಪೇಶ ಈಗ ಅಲ್ಲಿ ಕಾಯ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು, ಇನ್ನೇನು ಅಟ್ಯಾಕ್ ಮಾಡ್ತಾರೆ. ಅವನು ಒಳಗಡೆ ಇರುವ ಶಾಪ್ಗಳೆಲ್ಲ ಧ್ವಂಸ ಆಗ್ತವೆ. ಆಗೋದು ಬೇಡ ಅನ್ನೋದಾದರೆ ಕನ್ನಡವನ್ನು ಬಳಸಬೇಕು. ಕನ್ನಡವನ್ನು ಬಳಸಿದ ಮಾತ್ರ ಮಾಲಾಪೇಶ ಇರುತ್ತೆ. ಇವತ್ತು ಪೊಲೀಸ್ ಬಂದೋಬಸ್ತ್ ತೊಗೊಂಡಿರ್ಬೋದು, ಅವನು ಪೊಲೀಸ್ ಬಂದೋಬಸ್ತಲ್ಲಿ ಮಾಲ್ ನಡೆಸ್ಬೋದು. ದಿನ ಪೊಲೀಸ್ನವ್ರು ಇರ್ತಾರ? ಯಾವಾಗ ಬೇಕಾದರೂ ಕರವೇ ಕಾರ್ಯಕರ್ತರು ಅಟ್ಯಾಕ್ ಮಾಡ್ತಾರೆ. ಹೇಳ್ತಾ ಇದ್ದೀನಿ ಮಾಲಾಪೇಶ, ಈ ಗಾಂಚಲಿ ಎಲ್ಲ ಬಿಟ್ಬಿಡು. ಗಾಂಚಲಿ ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ಕನ್ನಡ ಬಳಸಬೇಕು. ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಗೌರವ ಕೊಡಬೇಕು. ಕನ್ನಡಕ್ಕೆ ಗೌರವ ಕೊಟ್ಟರೆ ಮಾತ್ರ ನಿನ್ನ ಮಾಲಾಪೇಶ ಉಳಿಯುತ್ತೆ. ಇಲ್ಲ ಅಂದರೆ ಮಾಲಾಪೇಶ ಇದೆಯಾ ಕರ್ನಾಟಕದಲ್ಲಿ ಅಂತ ಹೇಳಿ ನೋಡ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಸರ್ಕಾರ ಯಾಕೆ ಸರ್ ಇಂತ ನೆಲ ಜಲ ಇರ್ಲಿ ಪರವಾಗಿಲ್ಲ, ಏರ್ಪೋರ್ಟ್ ನೋಡಾದ್ರೂ ಪರವಾಗಿಲ್ಲ, ಇರ್ಲಿ. ಯಾಕೆ ಸರ್ಕಾರಗಳು ನೆಲ ಜಲ ವಿಚಾರ ಭಾಷೆ ವಿಚಾರದಲ್ಲಿ ಸುಮ್ಮನಿರುತ್ತೆ? ಯಾವಾಗಲೂ ಕೂಡ ಕರ್ನಾಟಕ ಸರ್ಕಾರನೇ ಇವತ್ತು ಕಾಯ್ದೆ ಮಾಡಿದೆ. ಕರ್ನಾಟಕ ಸರ್ಕಾರನೇ ಇವತ್ತು ಕಾಯ್ದೆ ಮಾಡಿದೆ. ಕಾಯ್ದೆ ಪ್ರಕಾರ ನೀವು ಸಾದಳ್ಳಿಯ ಟೋಲ್ ಬಳಿ ಇವತ್ತು ಜಮಾವಣೆಗೊಂಡಿರುವಂತಹ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಈ ಒಂದು ದೃಶ್ಯಗಳನ್ನು ಏನು ಗಮನಿಸ್ತಾ ಇದ್ದೀವಿ, ಅಲ್ಲಿರುವಂತಹ ಒಂದು ಬ್ಲೂಮ್ ಹೋಟೆಲ್ ಏನಿತ್ತು ಆ ಬ್ಲೂಮ್ ಹೋಟೆಲ್ಗೆ ನುಗ್ಗಿ ಅಲ್ಲಿದ್ದಂತಹ ಇಂಗ್ಲಿಷ್ನಲ್ಲಿ ಬರೆದಿದ್ದಂತಹ ನಾಮಫಲಕಗಳನ್ನು ಕಿತ್ತೆಸೆದಿರುವಂತಹ ಕಾರ್ಯಕರ್ತರು. ಹಾಗೆ ಬೇರೆ ಬೇರೆ ಅಲ್ಲಿದ್ದಂತಹ ಹೋಟೆಲ್ಗಳಿಗೂ ಕೂಡ ನುಗ್ಗಿದ್ದಾರೆ. ಸೀಸನ್ ಹೋಟೆಲ್ ಅನ್ನುವಂಥದ್ದು ಒಂದಿತ್ತು, ಅಲ್ಲೂ ಕೂಡ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ ನಾಮಫಲಕ ಇದೆ ಅಂತ ಹೇಳಿ ಅದನ್ನು ಕೂಡ ಕಿತ್ತಾಕುವಂಥ ಒಂದು ಕೆಲಸವನ್ನು ಕರವೇ ಕಾರ್ಯಕರ್ತರು ಮಾಡಿದ್ದಾರೆ. ಈಗಷ್ಟೇ ನಾರಾಯಣಗೌಡರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಅವರ ಪ್ರಮುಖವಾದಂತಹ ವಿಚಾರ ಇವತ್ತು ಇರುವಂಥ ಒತ್ತಾಯ ಒಂದೇ, ಕನ್ನಡವನ್ನು ಬಳಕೆ ಮಾಡಬೇಕು. ನಮ್ಮ ಕನ್ನಡದ ನೆಲದಲ್ಲಿ ಇದ್ಕೊಂಡು ನಮ್ಮ ನೆಲ ಜಲವನ್ನು ನೀವು ಇಲ್ಲಿ ಉಸಿರಾಡ್ತಾ ಈ ನೆಲದಲ್ಲಿ ಇದ್ಕೊಂಡು ನಮ್ಮ ಕನ್ನಡಕ್ಕೆ ನೀವು ಬೆಲೆ ಕೊಡೋದಿಲ್ಲ, ನಮ್ಮ ಕನ್ನಡನ ಅವಮಾನ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ವ್ಯವಹಾರವನ್ನು ನಡೆಸೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾರಾಯಣಗೌಡರು.
ನ್ಯಾಯಬದ್ಧವಾಗಿ ನಮ್ಮ ಹೋರಾಟವನ್ನು ಏನಾದ್ರು ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ಇಲ್ಲಿ ಇಷ್ಟೇ ಕಾರ್ಯಕರ್ತರಿಲ್ಲ, ಅಲ್ಲಲ್ಲೇ ಕಾರ್ಯಕರ್ತರು ನಿಯೋಜನೆ ಮಾಡಿದಿರಿ. ಬೆಂಗಳೂರಿಗೆ ನುಗ್ತಾರೆ, ಏನಾಗುತ್ತೋ ನನಗೆ ಗೊತ್ತಿಲ್ಲ. ನನ್ನ ಹೋರಾಟ ಶಾಂತಿ ರೀತಿಯಿಂದ ನಡೆಯುವಂಥ ಹೋರಾಟ. ಅದಕ್ಕಾಗಿ ನೀವು ಪೊಲೀಸ್ನವರು ಅವಕಾಶ ಮಾಡಿಕೊಡ್ಬೇಕು. ನನ್ನ ಬಂಧಿಸೋದಾಗಲಿ, ನನ್ನ ಕಾರ್ಯಕರ್ತರು ಬಂಧಿಸಿರೆ ಬೆಂಗಳೂರು ಸಿಟಿ ಒಳಗಡೆ ಆಗುವ ಅನಾಹುತಕ್ಕೆ ಪೊಲೀಸ್ನವರೇ ಹೊಣೆ ಆಗಬೇಕಾಗ ಹಕ್ಕು. ನಾನು ಹೋರಾಟ ಮಾಡೋದು IPS ಅಧಿಕಾರಿಗಳೇನಿದ್ದಾರೆ, ನಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾರೆ. ನಾನು ರಾತ್ರಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ. ಇಲ್ಲ, ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನಮ್ಮನ್ನು ಇಲ್ಲಿ ಬಂಧಿಸೋದು ಕರವೇ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಕರವೇ ನಾರಾಯಣಗೌಡರು ಕೂಡ ಈಗ ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಮ ಬೇಡಿಕೆ ಇರುವಂಥದ್ದು ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ನಮ್ಮ ಬೇಡಿಕೆ ಇರುವಂಥದ್ದು ಇಷ್ಟೇ, ಕನ್ನಡದಲ್ಲಿ ವ್ಯವಹರಿಸಬೇಕು. ಎಲ್ಲ ರೀತಿಯಾದಂತಹ ನಾಮಫಲಕಗಳು ಕನ್ನಡದಲ್ಲಿ ಇರಬೇಕು. ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದಷ್ಟೇ ನಮ್ಮ ಬೇಡಿಕೆ. ಅದನ್ನು ಬಿಟ್ಟು ಬರೀ ನೀವು ಇಂಗ್ಲೀಷನ್ನು ವೈಭವೀಕರಿಸಿಕೊಂಡು ಬೇರೆ ಬೇರೆ ಲ್ಯಾಂಗ್ವೇಜನ್ನು ವೈಭವೀಕರಿಸಿಕೊಂಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾರಾಯಣಗೌಡರು ಕೂಡ ಕೊಟ್ಟಿದ್ದಾರೆ. ಮಾಲ್ ಆಫ್ ಏಷ್ಯಾ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂದರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಗಮನಿಸ್ತಾ ಇದ್ವಿ, ಮಾಲ್ ಆಫ್ ಏಷ್ಯಾ ಓಪನ್ ಆದಾಗಲಿಂದಲೂ ಕೂಡ ಈ ಥರದೊಂದು ಸಮಸ್ಯೆ, ಒಂದು ವಿವಾದ ಇದ್ದೇ ಇದೆ ಮಾಲ್ ಆಫ್ ಏಷ್ಯಾ ಬಗ್ಗೆ. ಒಂದು, ಆ ಭಾಗದಲ್ಲಿ ಈಗ ವಿಪರೀತವಾದಂತಹ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅಲ್ಲಿ ಸರಿಯಾಗಿ ವೆಹಿಕಲ್ಗಳನ್ನು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದರಿಂದಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಅಕ್ಕಪಕ್ಕದ ಜನ ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಲ್ಲಿ ಓಡಾಡುವಂತಹ ಜನ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿಲ್ಲ ಮಾಲ್ ಆಫ್ ಏಷ್ಯಾದಲ್ಲಿ. ಬರೀ ಬೇರೆ ಭಾಷೆಗಳದ್ದೇ ಜಾಸ್ತಿ ಇದೆ, ನಾಮಫಲಕಗಳು ಬೇರೆ ಇಂಗ್ಲಿಷ್ನಲ್ಲಿ ಎಲ್ಲ ಹಾಕಿದ್ದಾರೆ, ಕನ್ನಡಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಸರಿಯಾದಂತಹ ಒಂದು ಪ್ರಾತಿನಿಧ್ಯ ಸಿಗಲಿಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಕೂಡ ಈಗಾಗಲೇ ಮಾತನಾಡಿದ್ರು. ಹಾಗೆ ಇವತ್ತು ನಡೀತಾ ಇರುವಂತಹ ಒಂದು ಪ್ರತಿಭಟನೆ, ಇದು ಬರೀ ಒಂದು ಕಡೆ ನಡೀತಾ ಇರುವಂತಹ ಪ್ರತಿಭಟನೆ ಅಲ್ಲ, ಇನ್ನು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಸೊ ಇದೇ ರೀತಿ ಏನಾದರೂ ಪೊಲೀಸರನ್ನ ಬಳಸ್ಕೊಂಡು ನಮ್ಮನ್ನು ಹತ್ತಿಕ್ಕುವಂತಹ ಪ್ರಯತ್ನ ಮಾಡಿದ್ರೆ ಎಲ್ಲರೂ ಕೂಡ ಬೆಂಗಳೂರಿಗೆ ನುಗ್ಗಬೇಕಾಗತ್ತೆ. ಆಗ ಮುಂದೆ ಆಗುವಂಥ ಒಂದು ಅನಾಹುತಕ್ಕೆ ನಾವು ಜವಾಬ್ದಾರರಲ್ಲ ಅನ್ನೋ ರೀತಿಯಲ್ಲಿ ಕೂಡ ಇವತ್ತು ನಾರಾಯಣಗೌಡರು ಮಾತನಾಡ್ತಾ ಹೋದ್ರು. ದೃಶ್ಯಗಳಲ್ಲಿ ಗಮನಿಸ್ಬೋದು. ಅಂದರೆ ಒಂದು ಪ್ರತಿಭಟನೆ ನಡೀತಾ ಇದೆ, ಹೌದು, ಇದೆಲ್ಲ ಅವರು ರ್ಯಾಲಿ ಮಾಡಬೇಕು ಅಥವಾ ಪ್ರತಿಭಟನೆ ನಡೆಸಬೇಕು ಅಂತ ಮಾಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಒಂದು ಕಡೆ. ಬಟ್ ಈ ಒಂದು ಹುಚ್ಚಾಟದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ಬೇಸರ ಇದೆ. ಯಾಕಂದರೆ ಅಲ್ಲಿ ಆ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳ ಮೇಲೆ ಹತ್ತೋದು, ಆ ಬ್ಯಾನರ್ಗಳನ್ನು ಹರಿದಾಕುವಾಗ ಅಕಸ್ಮಾತ್ ಏನಾದರೂ ಒಂದು ಅಚಾತುರ್ಯ ಆದರೆ ಅದಕ್ಕೆ ಯಾರು ಜವಾಬ್ದಾರಿ? ಸೊ ನಿಮ್ಮ ಪ್ರಾಣವನ್ನು ಕೂಡ ನೀವು ನೋಡಬೇಕಲ್ವಾ? ಸೊ ಅದನ್ನು ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಥವಾ ನೀವು ರ್ಯಾಲಿ ಮಾಡ್ತೀರಿ, ಅದು ಯಾವುದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ ಇರೋದಿಲ್ಲ. ಬಟ್ ಇಂತಹ ಹುಚ್ಚಾಟಗಳಿಗೆ ಯಾರು ಕೂಡ ಕೈ ಹಾಕೋದು ಬೇಡ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅಲ್ಲಿ ಪೊಲೀಸರು ಎಷ್ಟೇ ಮನವರಿಕೆ ಮಾಡಿದ್ರು, ಒಂದಷ್ಟು ಜನ ಅಲ್ಲಿ ಕಾರ್ಯಕರ್ತರು ಕೇಳದೆ ಹೋಗಿ ಒಂದು 15-20 ಅಡಿ ನೋಡಿ, ಈ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಯಾವುದೇ ರೀತಿಯಾದಂಥ ಸೇಫ್ಟಿನೇ ಇಲ್ಲ. ಅಕಸ್ಮಾತ್ ಆಯತಪ್ಪಿ ಕೆಳಕ್ಕೇನಾದರೂ ಬಿದ್ದರೆ ಪ್ರಾಣಾಪಾಯ ಸಂಭವಿಸುತ್ತೋ ಅಥವಾ ಕೈಕಾಲಿಗೆ ಪೆಟ್ಟಾಗುತ್ತೋ, ತಲೆಗೆ ಪೆಟ್ಟಾಗುತ್ತೋ, ಬಟ್ ಏನಾದರೂ ಒಂದು ಅನಾಹುತ ಅಂತೂ ಆಗುವ ಒಂದು ಮುನ್ನ ಈ ಥರದ ಕೆಲಸಗಳಿಗೆ, ಈ ಹುಚ್ಚಾಟಗಳಿಗೆ ಹೋಗದೇ ಇರುವಂಥದ್ದು ಸೂಕ್ತ. ಸೊ ಬೇರೆ ಅದನ್ನು ಹೊರತುಪಡಿಸಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನೀವು ರ್ಯಾಲಿ ನಡೆಸ್ತೀರಿ, ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಬ್ಜೆಕ್ಷನ್ ಯಾರಿಂದಲೂ ಕೂಡ ಇರೋದಿಲ್ಲ. ಬಟ್ ಈ ಥರದ ಹೋರ್ಡಿಂಗ್ಗಳ ಮೇಲೆ ಹೀಗೆ ಹತ್ತೋದು, ಅಲ್ಲಿ ಹರಿದಾಕುವಂಥ ಒಂದು ಭರಾಟೆಯಲ್ಲಿ ಏನಾದರೂ ಆಯತ ಬೀಳೋದು, ಏನಾದರೂ ಮುಂದೆ ಆಗುವಂಥ ಒಂದು ಅನಾಹುತ, ಅದಕ್ಕೆ ಯಾರು ಕೂಡ ಆಸ್ಪದ ಮಾಡಿಕೊಡಬಾರ್ದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಉಳಿದಂತೆ ಕರವೇ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಸಾದಳ್ಳಿ ಗೇಟ್ನಿಂದ ನಾವು ಕಬ್ಬನ್ ಪಾರ್ಕ್ವರೆಗೂ ಕೂಡ ರ್ಯಾಲಿ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ತಮ್ಮ ಒಂದು ಮಾತುಗಳನ್ನು ಇಡ್ತಾ ಇದ್ದಾರೆ. ಪೊಲೀಸರು ಅವರನ್ನು ತಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ.
ನಾವು ಗಮನಿಸ್ತಾ ಇದ್ವಿ ಈ ಸ್ಥಳದಲ್ಲಿ ಯಾವ ರೀತಿಯ ಒಂದು ಪ್ರಕ್ಷುಬ್ಧ ವಾತಾವರಣ ಇದೆ ಅಂತ. ಸಾಕಷ್ಟು ಪೊಲೀಸರ ಮತ್ತೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ, ಮಾತಿನ ಚಕಮಕಿ ಎಲ್ಲವೂ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಹೋರಾಟಗಾರರು ತಮ್ಮ ಪಾಟನ್ನ ಸಡಿಲಿಸ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ಅಲ್ಲಿ ಸಾದಹಳ್ಳಿ ಗೇಟ್ ಬಳಿ ಒಂದು ಕಡೆ ಪ್ರತಿಭಟನೆ ತೀವ್ರಗೊಳ್ತಾ ಇದೆ, ಇನ್ನೊಂದು ಕಡೆ ಎಲ್ಲೆಲ್ಲಿ ಇಂಗ್ಲಿಷ್ ನಾಮಫಲಕಗಳನ್ನು ಹಾಕಲಾಗಿದೆಯೋ ಅದೆಲ್ಲವನ್ನ ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. 15-20 ಅಡಿ ಎತ್ತರಕ್ಕೆ ಏರಿ ಅಲ್ಲಿ ನಾಮಫಲಕ ಧ್ವಂಸ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಜಾಹೀರಾತು ಫಲಕಗಳ ಧ್ವಂಸ ಆಗ್ತಾರೆ. ಸದ್ಯ ಹೇಗೆ ಕಂಡು ಬರ್ತಾ ಇದೆ ಈ ಒಂದು ಹೋರಾಟ, ಮತ್ತೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಇದರಿಂದ ಟ್ರಾಫಿಕ್ ಜಾಮ್ ಇಂದಾಗಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಸಾರ್ವಜನಿಕರಿಗೆ? ಖಂಡಿತ ಸುಕನ್ಯಾ, ಈಗಾಗಲೇ ಕಾವು ಹೆಚ್ಚಾಗ್ತದೆ. ಜೊತೆಗೆ ಈಗ ಪ್ರತಿಭಟನಾ ಸ್ಥಳಕ್ಕೆ ನಾರಾಯಣಗೌಡರು ಸಹ ಬಂದಿದ್ದಾರೆ. ಅವರು ಸಹ ಈಗ ಪ್ರತಿಭಟನೆ ರ್ಯಾಲಿ ಮುಖಾಂತರ ಬರ್ತಾ ಇರ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇರ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕರ್ತರು ಸಹ ಅವರ ಸ್ವಾಗತವನ್ನು ಮಾಡಿಕೊಂಡು ಈಗ ಬರ್ತಾ ಇದ್ದಾರೆ. ಇನ್ನು ಈಗ ನಾರಾಯಣಗೌಡರು ಬಂದಿರತಕ್ಕಂಥ ಇಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಜಾಮ್ ಸಹ ಉಂಟಾಗಿರ್ತಕ್ಕಂಥದ್ದು. ಏರ್ಪೋರ್ಟ್ ರಸ್ತೆಯ ಒಂದು ಬದಿಯಲ್ಲಿ ಈಗ ಟ್ರಾಫಿಕ್ ಜಾಮ್ ಸಹ ಉಂಟಾಗ್ತದೆ. ಪೊಲೀಸರು ಟ್ರಾಫಿಕ್ ಜಾಮನ್ನು ನಿಯಂತ್ರಣ ಮಾಡೋದಕ್ಕೂ ಸಹ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇನ್ನು ಈಗಾಗಲೇ ನಾರಾಯಣಗೌಡರು ಸ್ಥಳಕ್ಕೆ ಬಂದಿದ್ದಾರೆ. ಅವರು ಹೋರಾಟವನ್ನು ನಾವು ಮುಂದುವರಿಸುತ್ತೀವಿ. ಜೊತೆಗೆ ಸಾದಹಳ್ಳಿ ಗೇಟಿಂದ ಏನೀಗ ಕಬ್ಬನ್ ಪಾರ್ಕ್ವರೆಗೂ ನಾವು ಕರೆ ಕೊಟ್ಟಿದ್ದೀವಿ, ಅದನ್ನು ನಾವು ಮಾಡೇ ತೀರ್ತೀವಿ. ಯಾವುದೇ ಕಾರಣಕ್ಕೂ ರ್ಯಾಲಿಯನ್ನು ನಾವು ಮೊಟಕುಗೊಳಿಸೋದಕ್ಕೆ ಬಿಡೋದಿಲ್ಲ. ಪೊಲೀಸರು ಎಷ್ಟೇ ಒಂದು ಬಂದೋಬಸ್ತನ್ನು ಮಾಡಿಕೊಂಡು ನಾವು ಮುನ್ನುಗ್ಗಿ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಈಗಾಗಲೇ ಆ ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡು ಪೊಲೀಸರು ಸನ್ನದ್ಧರಾಗಿದ್ದರು. ಆದರೆ ಆ ಬ್ಯಾರಿಕೇಡ್ಗಳ ಒಂದು ಇದನ್ನು ಸಹ ಭೇದಿಸಿ ಈಗ ಹೊರಗಡೆ ಬಂದಿರ್ತಕ್ಕಂಥದ್ದು. ಈಗ ಹೊರಗಡೆ ಬಂದು ಈಗ ಏರ್ಪೋರ್ಟ್ ಆ ಟೋಲ್ ಕಡೆ ಈಗ ರ್ಯಾಲಿ ಸಾಗ್ತಾ ಇದೆ. ಈಗಾಗಲೇ ನಾರಾಯಣಗೌಡರು ಕಾರ್ನಲ್ಲಿ ಬಂದು ಕೂಳ್ತಿದ್ದಾರೆ. ಈಗಾಗಲೇ ಅವರು ಸಹ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥ ಈಗ ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಪೊಲೀಸರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಸಹ ಈಗ ಬಂದಿದ್ದಾರೆ. ಈಗ ಇಲ್ಲಿಂದ ಈಗ ಸಾದಹಳ್ಳಿಯ ಒಂದು ಇದು ಗೇಟ್ನಿಂದ ಈಗ ಏರ್ಪೋರ್ಟ್ ಹತ್ತ ಈಗ ಹೊರಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರ್ತಾ ಪೊಲೀಸರು ಸಹ ಏನು ನಾರಾಯಣಗೌಡರ ಮನವೊಲಿಸುವಂಥ ಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ಮಾತಿನ ಚಕಮಕಿ ಸಹ ಈಗ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಆ ನಾರಾಯಣಗೌಡರು ಕಾರ್ನಲ್ಲಿ ಕೂತಿದ್ದಾರೆ. ಅವ್ರನ್ನ ಕೆಳಗಡೆ ಇಳಿಸಿ ಆ ಒಂದು ವಶಕ್ಕೆ ಬಿಡುವ ಕೆಲಸವನ್ನು ಸಹ ಪೊಲೀಸರು ಮಾಡಲು ಮುಂದಾಗ್ತಾ ಇದ್ದಾರೆ. ಈಗ ಮಾತಿನ ಚಕಮಕಿ ಸಹ ನಡೀತಾ ಇದೆ. ಏನೀಗ ಪೊಲೀಸರು ಹೇಳ್ತಾ ಇರೋದು ಬ್ಯಾರಿಕೇಡ್ಗಳನ್ನು ಹಾಕಿರ್ತಕ್ಕಂಥ ಸ್ಥಳದಲ್ಲೇ ಪ್ರತಿಭಟನಾ ರ್ಯಾಲಿಯನ್ನು ಮಾಡಬೇಕು, ಅದನ್ನು ಹೊರತುಪಡಿಸಿದರೆ ಬೇರೆ ಕಡೆ ಹೋಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಮನವೊಲಿಸುವ ಯತ್ನ ಮಾಡ್ತಿದ್ದಾರೆ. ಆದರೆ ಪೊಲೀಸರು ಬಂಧನ ಮಾಡೋಕ್ಕೆ ಮುಂದಾದರೆ ಆಗುವ ಅನಾಹುತಕ್ಕೆ ಪೊಲೀಸರ ಹೊಣೆ ಅಂತಕ್ಕಂಥ ಮಾತುಗಳನ್ನು ಈಗ ನಾವು ನೋಡ್ತಾ ಇರ್ಬೋದು. ನೂಕು ಸಹ ಉಂಟಾಗ್ತದೆ. ನಾರಾಯಣಗೌಡರು ಕಾರಿನಿಂದ ಕೆಳಗಡೆ ಇಳಿದು ಬಂದಿದ್ದಾರೆ. ಅವರು ಸಹ ಈಗ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಈಗ ನಾರಾಯಣಗೌಡರು ಸಹ ಇದ್ದಾರೆ, ಅವರು ಸಹ ಮಾತಾಡ್ತಾರೆ. ಸರ್ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ. ಈಗ ನಾರಾಯಣಗೌಡ ಸರ್ ಅವ್ರನ್ನ ಮಾತಾಡ್ತಾರೆ. ಹೇಳಿ ಪೊಲೀಸ್ನವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ಭಾರಿ ಶಾಂತಿ ರೀತಿಯಿಂದ ಈ ಹೋರಾಟವನ್ನು ತಗೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಶಾಂತಿಯ ಹೋರಾಟಕ್ಕೆ ಪೊಲೀಸ್ನವರು ಬಗ್ಗ ತರಬೇಡಿ. ಭಾರಿ ಶಾಂತಿ ರೀತಿಯಿಂದ ಈ ಚಳವಳಿಯನ್ನು ನಾನು ತಗೊಂಡು ಹೋಗಬೇಕು ಅಂತ ಇದ್ದೀನಿ. ನಾವ್ಯಾ ಹೋರಾಟ ಮಾಡ್ತಾ ಇಲ್ಲ, ಕಾನೂನಿನ ಚೌಕಟ್ಟೊಳಗಡೆನೆ ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀನಿ. ನಾನು ನಮ್ಮ ವಕೀಲರ ತಂಡ ಬೆಂಗಳೂರು ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ದೇನು ಅಂದರೆ, ಗೌಡ್ರೆ ಸಿಟಿಯಿಂದ ಆಚೆವರೆಗೂ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿ ಸೊ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ.